ಕುಡಿಯೋ ನೀರಿನ ಬೇಡಿಕೆ ಏನಿದೆ, ವಾಸ್ತವವಾಗಿ ನೀರೆಷ್ಟಿದೆ, ಮತ್ತು ಅಲ್ಲಿ ತಮಿಳುನಾಡಿನಲ್ಲಿ ವಾಸ್ತವವಾಗಿ ನೀರು ಎಷ್ಟಿದೆ, ಸೊ ಅಲ್ಲಿ ಬೇಡಿಕೆ ಏನಿದೆ ಕುಡಿಯೋ ನೀರಿಗೆ, ಮತ್ತು ನಾರ್ತ್ ಈಸ್ಟು ಅವರಿಗೆ ಮಳೆ ಬರಲಿಕ್ಕೆ ಎಲ್ಲ ಥರದ ಅವಕಾಶ ಇದೆ. ಅಕ್ಟೋಬರ್ ನವಂಬರ್ವರೆಗೂ ನಾರ್ತ್ ಈಸ್ಟು ಲೇಸ್ಟ್ ಸ್ಟಾರ್ಟ್ ಆಗೋದ್ರಿಂದ ಈ ಮಂತ್ ಎಂಡು ಅಥವಾ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆದರೆ ಅವ್ರಿಗೆ ಸಫಿಷಿಯೆಂಟು ನೀರು ಬರುತ್ತೆ. ಇದೆಲ್ಲ ಅಂಕಿಅಂಶಗಳನ್ನ ಇಟ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ಸಾಕಷ್ಟು ಡೆಲ್ಲಿನಲ್ಲೇ ಇದ್ದಾಗೆ ಎಲ್ಲ ಥರದ ಲೀಗಲ್ ಟೀಮ್ಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ನೀರಾವರಿ ಸಚಿವರು ಸಹ ಇದ್ದು ಭಾಳಷ್ಟು ಮೊನ್ನೆ ನಿಮಗೆಲ್ಲ ಗೊತ್ತಿರಬೇಕು, ಭಾಳ ದಿವಸದ ನಂತರ ಸೊ MP ಗಳ ಮೀಟಿಂಗ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಭಾಳ ಎಲ್ಲರೂ ಸೇರಿ ಅನ್ಯೋನ್ಯವಾಗಿ ಈ ರಾಜ್ಯದ ಸಮಸ್ಯೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ವಿಚಾರವನ್ನು ಮಂಡಿಸಿದಾಗ ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದಾರೆ. ಬಹುಶಃ ಇದೊಂದು ಒಳ್ಳೆಯ ಬೆಳವಣಿಗೆ. ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಇಷ್ಟೊಂದು ಪಾಸಿಟಿವ್ ವೈಬ್ರೇಷನ್ನು, ಸೊ ಎಲ್ಲ ರಾಜ್ಯದ MP ಗಳು, ರಾಜ್ಯದಿಂದ ಹೋಗಿರ್ತಕ್ಕಂಥವ್ರು, ಮಂತ್ರಿಗಳು ಎಲ್ಲರೂ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಅವ್ರ ಜೊತೆ ಕೈ ಜೋಡಿಸಿರೋದು ಒಂದು ಒಳ್ಳೆಯ ಬೆಳವಣಿಗೆ ಅಂತೇಳಿ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಅದು ನಿಮಗೂ ಮಾಹಿತಿ ಗೊತ್ತಿದೆ. ಸೊ ಇವತ್ತು ಈ ಮೀಟಿಂಗ್ನಲ್ಲಿ ಬಹುಶಃ ನಮಗೆ ನ್ಯಾಯ ಸಿಕ್ಕತ್ತೆ ಅನ್ನೋ ಭರವಸೆ ನಾವು ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಅನೇಕ ಕಾವೇರಿ ಅಚ್ಚುಕಟ್ಟಿನಲ್ಲಿ ರೈತರು ಈಗಾಗಲೇ ಕಳೆದ CWRC ಬಂದ ತಕ್ಷಣ, ತೀರ್ಮಾನ ಬಂದ ತಕ್ಷಣ ಪ್ರತಿಭಟನೆ, ಸ್ಟ್ರೈಕ್ ನಡೀತಾ ಇದೆ. ವಿರೋಧ ಪಕ್ಷಗಳು ಸಹ ಅನೇಕ ವಿಚಾರವನ್ನು ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತಾ ಇದ್ದಾರೆ. ಜೊತೆಗೆ BJP ಅಧ್ಯಕ್ಷರು ಸಹ ಏನೋ ಡ್ಯಾಮ್ಗೆ ಹೋಗಬೇಕು, ಪ್ರತಿಭಟನೆಯನ್ನು ಮಾಡಬೇಕಲ್ಲಿ ಏನೋ ಒಂದು ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸೊ ಇದು ವಾಸ್ತವವಾಗಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಡೈರೆಕ್ಷನ್ ಪ್ರಕಾರ ಏನು CWRC CWME ಆಗಿದೆ, ಪ್ರಾಧಿಕಾರ ರಚನೆ ಆಗಿದೆ, ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಒಂದು ಸ್ವಲ್ಪ ಇಂಟರ್ವ್ಯೂನ್ ಆಗಬೇಕಾಗುತ್ತೆ. CWRC CWME ಅದಕ್ಕೆ ಇರ್ತಕ್ಕಂಥವ್ರು ಕೇಂದ್ರ ಸರ್ಕಾರದ ಸೆಕ್ರೆಟ್ರಿಗಳೇ ಇರ್ತಾರೆ. ಹಾಗಾಗಿ ವಾಸ್ತವವಾಗಿ ನಾವು ಕೇಳೋದೇನು ಹೆಚ್ಚಿಗೆ ಇಲ್ಲ. ನಮಗೆ ಇವತ್ತು ಈ ವರ್ಷ ಮಳೆ ಇವತ್ತೇನು ಪೊಸಿಷನ್ಲಿದ್ದೀವಿ ಇದೇ ಪೊಸಿಷನ್ನು ಸೊ ಸೆಪ್ಟೆಂಬರ್ ಎಂಡ್ವರೆಗೂ ಆಗುವಂಥ, ಆಗಸ್ಟ್ ಎಂಡ್ವರೆಗೂ ಆಗುವಂಥ ಸಾಧ್ಯತೆ ಎತ್ತಿದೆ ಅನ್ನೋದು ಮಾಹಿತಿ ಇದೆ. ಅದರ ಪ್ರಕಾರ ಆದರೆ ನಮಗೆ ಸೊ ಇನ್ನು ಜೂನ್ವರೆಗೂ ಕುಡಿಯೋ ನೀರಿಗೆ ನಮಗೆ ಸಮಸ್ಯೆ ಆಗುತ್ತೆ. ನೆಕ್ಸ್ಟು ಮಾನ್ಸೂನ್ವರೆಗೂ, ಜೂನ್ವರೆಗೂ ಕುಡಿಯೋ ನೀರಿನ ಸಮಸ್ಯೆ ಆಗುತ್ತೆ. ಹೀಗಾಗಿ ಬಹುಶಃ ಕೇಂದ್ರ ಸರ್ಕಾರ, ಜಲಸಂಪನ್ಮೂಲ ಇಲಾಖೆ, ಪ್ರೈಮ್ ಮಿನಿಸ್ಟ್ರು ಇಂಟರ್ವ್ಯೂನ್ ಆಗಿ ಸೊ ಈ ಪ್ರಾಧಿಕಾರಗಳಿಗೆ ಎರಡೂ ರಾಜ್ಯದಲ್ಲಿ ಇವತ್ತೇನು ನೀರಿದೆ, ಎರಡೂ ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಏನು ಸಮಸ್ಯೆ ಇದೆ, ಅವರ ರಾಜ್ಯದಲ್ಲಿ ಇರೋವಂಥ ನೀರು ಕುಡಿಯೋ ನೀರಿಗೆ ಸಮಸ್ಯೆ ಆದರೆ ನಮ್ಮ ರಾಜ್ಯದಲ್ಲಿ ಕುಡಿಯೋ ನೀರಿಗಿಂತ ಹೆಚ್ಚಿದ್ರೆ ಕೊಡ್ತಕ್ಕಂಥದ್ದು ನ್ಯಾಯ. ಅದನ್ನು ನಾವು 100% ಒಪ್ತೀವಿ. ನಮ್ಮ ರಾಜ್ಯದಲ್ಲಿ ಕುಡಿಯೋ ನೀರನ್ನು ಕಡಿಮೆ ಆದಾಗ, ಅವರ ರಾಜ್ಯದಲ್ಲಿ ಕುಡಿಯೋ ನೀರಿಗಿಂತ ಹೆಚ್ಚಿದ್ದಾಗ ನಮಗೆ ಇದೊಂದು ಬಾರಿ ಈ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗುತ್ತೆ. ನಾವು ಬೆಳೆ ಕೇಳ್ತಾ ಇಲ್ಲ ಅಥವಾ ಬೇರೆ ಯಾವ ಪರ್ಪಸ್ಗೂ ಸಹ ನಾವು ನೀರು ಕೇಳ್ತಾ ಇಲ್ಲ. ಇವತ್ತು ಕಾವೇರಿ ಅಚ್ಚುಕಟ್ಟಿನಲ್ಲಿ ಗೊತ್ತಿರೋ ಹಾಗೆ ಬೆಂಗಳೂರು ಒಂದಕ್ಕೆ ಕುಡಿಯೋ ನೀರು ಕೊಡ್ತಾಯಿಲ್ಲ. ಬೆಂಗಳೂರು ಇರ್ಬೋದು, ಮಂಡ್ಯ ಇರ್ಬೋದು, ರಾಮನಗರ, ತುಮಕೂರು, ಹಾಸನ, ಮೈಸೂರು, ಚಾಮರಾಜನಗರ ನಗರ ಎಲ್ಲ ತಾಲೂಕಿನ ಪ್ರದೇಶಗಳು, ಹಳ್ಳಿಗಳಿಗೂ ಸಹ ಈಗಾಗಲೇ 30-40% ಕುಡಿಯೋ ನೀರನ್ನು ಕಾವೇರಿ ಡ್ಯಾಮಿಂದನೇ ಕೊಡ್ತಾಯಿದ್ದೀವಿ. ಹೀಗಾಗಿ ಭಾಳಷ್ಟಿದೆ. ಮತ್ತು ಇವತ್ತಿಗೆ ತಮಿಳುನಾಡಿನಲ್ಲಿ ನೀರು ಕುಡಿಯೋ ನೀರಿಗೆ ನಮಗಿಂತ ಜಾಸ್ತಿ ಇದೆ. ಸ್ಟೋರೇಜು ಲೆಕ್ಕ ಹಾಕೊಂಡಾಗ ಸೊ ನಮಗೆ 20% ಇದೆ, ಅವರಿಗೆ 40% ಸ್ಟೋರೇಜ್ ಇದೆ ಅನ್ನೋದನ್ನು ಮಾಹಿತಿ ಇದೆ. ಇವೆಲ್ಲ ಮಾಹಿತಿಯನ್ನು ನಾವು ಇವತ್ತು, ನಾನು ಈಗ ತಾನೇ ಬರಬೇಕಾದ್ರೆ ಗೌರವ್ ಗುಪ್ತವ್ರ ಜೊತೆಲೂ ಮಾತನಾಡ್ಕೊಂಬಂದೆ. ಸೊ ಅವರು ಎಲ್ಲ ಥರದ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಸೊ ಪ್ರೆಸೆಂಟೇಷನ್ ಕೊಡ್ತೀವಿ ನಾವು ಸಮರ್ಪಕವಾಗಿ. ಎಲ್ಲ ಡೀಟೈಲು, ಟೆಕ್ನಿಕಲ್ ಟೀಮು ನಾವು ಎಲ್ಲ ಮೀಟಿಂಗ್ ಮಾಡಿ, ಮುಖ್ಯಮಂತ್ರಿಯವ್ರ ಜೊತೆ ಮೀಟಿಂಗ್ ಮಾಡಿ, ನೀರಾವರಿ ಸಚಿವರ ಜೊತೆ ಮೀಟಿಂಗ್ ಮಾಡಿ ಸಿದ್ಧವಾಗಿದ್ದೀವಿ ಅನ್ನೋದನ್ನು ನನಗೆ ಈಗ ತಾನೇ ನಿಮ್ಮ ಪ್ರೆಸ್ ಮೀಟಿಗೆ ಬರೋದಕ್ಕಿಂತ ಮೊದಲೇ ನಾನು ಡೆಲ್ಲಿನಲ್ಲೇ ಇದ್ದಾರೆ ಗೌರವ್ ಗುಪ್ತಾ ಅವರು. ಸೊ ಹಾಗಾಗಿ ಮಾತನಾಡಿದ್ದೀವಿ. ಜೊತೆಗೆ ತಮಿಳ್ನಾಡಿನ ಸೊ ಮುಖ್ಯಮಂತ್ರಿಗಳು ಸಹ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಅಂದ್ಕೊಂಡಿದ್ವಿ. ಏನಾಗುತ್ತೆ ನೆಕ್ಸ್ಟು, ಆದರೆ ಡಿಸ್ಕಷನ್ಗೆ ನಮ್ಮ ಮುಖ್ಯಮಂತ್ರಿಗಳ ಜೊತೆ ಮಾತಾಡಲಿಕ್ಕೆ ಹಿಂದೆ ನಮ್ಮ ಉಪಮುಖ್ಯಮಂತ್ರಿಯಾಗಿ, ನೀರಾವರಿ ಸಚಿವರಾಗಿ DK ಶಿವಕುಮಾರ್ ಅಲ್ಲಿಗೆ ಅನೇಕ ಬಾರಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದಾಗ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ
ಅಷ್ಟೊಂದು ಅದು ಒಳ್ಳೆಯ ಬೆಳವಣಿಗೆ ಆಗಿರಲಿಲ್ಲ.